ಹಲೋ ಫ್ರೆಂಡ್ಸ್, ಹಣ ಗಳಿಸೋದು ಹೇಗೆ, ಹಣ ದುಡ್ಡು ಮಾಡೋದು ಹೇಗೆ, ತುಂಬಾ ಜನ ಕೇಳ್ತಾ ಇದ್ದೀರಾ. ದುಡ್ಡು ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ ಮುಂದಿನ ಕೆಲವಷ್ಟು ಸಂಚಿಕೆಗಳಲ್ಲಿ. ಇವತ್ತು ಒಂದು ಮೊದಲನೇ ಹೆಜ್ಜೆ ಇಡೋಣ ಅದ್ರ ಬಗ್ಗೆ. ಇದು ತುಂಬಾ ಸುದೀರ್ಘವಾದ ಹೆಜ್ಜೆ, ಸುದೀರ್ಘವಾದ ಪಯಣ. ಆ ಪಯಣದಲ್ಲಿ ಒಂದೊಂದೇ ಹೆಜ್ಜೆಯಲ್ಲಿ ನಾವು ತಿಳ್ಕೊಳ್ಳೋಣ ಹಣ ಮಾಡೋದು ಹೇಗೆ ಅಂತ. ಈ ಹಣ ಮಾಡೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಡೋದು ನಿಮ್ಮ ಜೀವನ ಪ್ರಣತಿ ವಾಹಿನಿ, ನಿಮ್ಮ ಪ್ರೀತಿಯ ಲೈಫ್ ಕೋಚ್ ಶೀಲಾ ಭಟ್. ಪ್ರೀತಿಯಿಂದ ಈ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಇದೆ, ಅದನ್ನ ಪ್ರೆಸ್ ಮಾಡಿ ಪ್ಲೀಸ್. ಆಮೇಲೆ ಲೈಕ್ ಮಾಡಿ, ಬೇರೆಯವ್ರಿಗೆ ಶೇರ್ ಮಾಡಿ. ಸೊ ಈ ಹಣ ಗಳಿಸೋದು ಅಂದ ತಕ್ಷಣ ಒಂದು ವಿಷಯ ನಾನು ನಿಮ್ಮ ಹತ್ರ ಹೇಳ್ತೀನಿ. ಒಂದು ಕಥೆ ಅಂದ್ಕೊಳ್ಳಿ. ಇದು ಯಾರೋ ನಮ್ಮ ದೂರದ ಹತ್ತಿರದ ಸಂಬಂಧಿ. ಅವ್ರದ್ದು ಬೆಂಗಳೂರಲ್ಲಿ ತುಂಬಾ ಪ್ರಖ್ಯಾತ ಹೋಟೆಲ್ ಇದೆ. ಅವರ ಹೋಟೆಲ್ ವ್ಯವಹಾರ ಅದ್ಭುತ. ದಿನಕ್ಕೆ ಲಕ್ಷಾಂತರ ವ್ಯವಹಾರ ಮಾಡ್ತಾರೆ. ಒಂದಿನಕ್ಕೆ ಸಾವಿರದಲ್ಲ, ಲಕ್ಷಾಂತರ ಒಂದು ದಿನಕ್ಕೆ. ಅಂತಹ ಅವ್ರು ಇವಾಗ ವಯಸ್ಸಾಗಿದೆ ಅವರಿಗೆ. ಅವ್ರ ಜೊತೆ ನಾನು ಒಂದ್ಸರಿ ಶಾಪಿಂಗ್ ಹೋಗ್ಬೇಕಾಯ್ತು. ಅವರ ಶಾಪಿಂಗ್ ಅವ್ರ ಜೊತೆ ಹೋದಾಗ ನನಗೆ 27-28 ವರ್ಷ. ದುಡ್ಡಿನ ಬಗ್ಗೆ ತುಂಬಾ ಏನು ಗೊತ್ತಿಲ್ಲದ ವಯಸ್ಸು. ದುಡಿತೀನಿ, ಖರ್ಚು ಮಾಡ್ತೀನಿ, ಮಸ್ತಾಗಿರ್ತೀನಿ ಅಷ್ಟೇ. ನಾಳೆ ಬಗ್ಗೆ ಯೋಚನೆ ಇಲ್ಲದ ವಯಸ್ಸು. ನಾಳೆ ಬಗ್ಗೆ ಯೋಚನೆ ಅಂತಂದ್ರೆ ಒಂದಿಷ್ಟು ಬಂಗಾರದ ಮೇಲೆ ದುಡ್ಡು ಹಾಕಿದ್ರೆ ಅದು ಒಳ್ಳೇದು ಅಂತ ಯಾರೋ ಹೇಳಿದ್ರು. ನಾನು ನೋಡಿದ್ದೆ, ಅದನ್ನಷ್ಟೇ ನಾನು ಮಾಡ್ಕೊಂಡು ಬರ್ತಾ ಇದ್ದೆ. ಸೊ ಅವತ್ತು ಅದ್ಭುತವಾದ ಪಾಠವನ್ನ ಆ ವ್ಯಕ್ತಿ ನನ್ಗೆ ಹೇಳ್ಕೊಟ್ರು. ಅದನ್ನ ನಾನು ನಿಮ್ಮ ಹತ್ರ ಇವತ್ತು ಶೇರ್ ಮಾಡ್ತೀನಿ. ಅದರಲ್ಲೇ ನಿಮ್ಮ ಇವತ್ತಿನ ಆರಂಭದ ಒಂದು ಕೌಶಲ್ಯ ತಿಳ್ಕೊಳ್ತೀರಾ. ಏನದು? ಅವ್ರ ಜೊತೆ ನಾನು ಹೋದೆ, ಎಲ್ಲಿಗೂ ಅಲ್ಲ, ಅವ್ರಿಗೆ ಮೇಕಪ್ ಪ್ರಾಡಕ್ಟ್ ಎಲ್ಲ ತಗೋಬೇಕಿತ್ತು. ಯಂಗರ್ ಜನರೇಷನ್ಗೆ ಗೊತ್ತಿರುತ್ತೆ ಅಂತ ಅವ್ರು ನನ್ನನ್ನು ಕರ್ಕೊಂಡು ಒಂದು ಕಾಸ್ಮೆಟಿಕ್ಸ್ ಅಂಗಡಿಗೆ ಹೋದ್ರು. ಅಲ್ಲಿ ಹೋದ್ರು, ಬಿಂದಿ ತಗೊಂಡ್ರು, ಅದು ತಗೊಂಡ್ರು, ಎಲ್ಲ ತಗೊಂಡಾದ್ಮೇಲೆ ಎಷ್ಟೋ 300-400 ರೂಪಾಯಿ ಆಗಿತ್ತು. ಅದ್ರಲ್ಲಿ ಅವ್ರು ಬಾರ್ಗೇನ್ ಮಾಡಕ್ ಶುರು ಮಾಡ್ಬಿಟ್ರು. ನನಗೆ ರಿಯಲಿ ಶಾಕ್. ಅಯ್ಯೋ, ಇಷ್ಟೊಂದು ದುಡ್ಡಿರುವ ಅವರು ಬಾರ್ಗೇನ್ ಮಾಡ್ತಾರಾ, ಎಷ್ಟೊಂದು ಬಾರ್ಗೇನ್ ಮಾಡ್ತಾರಾ, ಯಪ್ಪಾ ಅಂತ ಅನ್ಸ್ಬಿಡ್ತು. ಆಮೇಲೆ ನಾನು ನನ್ನ ಮುಖ, ನನ್ನ ಎಕ್ಸ್ಪ್ರೆಷನ್ ಗೊತ್ತಾಗ್ಬಿಡುತ್ತಲ್ವಾ. ಅವ್ರಿಗೆ ಅನುಭವ ಇರೋ, ತುಂಬಾ ಅಷ್ಟು ಜೀವನವನ್ನ ನೋಡಿರುವ ವ್ಯಕ್ತಿ ಅವರು. ಸೊ ಅವಾಗ ಅವ್ರು ಹೊರಗಡೆ ಬಂದು ಹೇಳಿದ್ರು, ಅಮ್ಮ ಹೇಳಿದ್ರು, ಇಲ್ಲ, ನಾನು ಲೈಫಲ್ಲಿ ಎಲ್ಲ ನೋಡಿದ್ದೀನಿ. ದುಡ್ಡು ಬಂದಾಗ ಜನ ಹೇಗ್ ತಗೋತಾರೆ, ದುಡ್ಡು ಖಾಲಿ ಆದಾಗ ಹೇಗ್ ನೋಡ್ತಾರೆ, ದುಡ್ಡು ಬಂಗಾರ ಏನು, ಬಂಗಾರ ಇಲ್ಲೇ ಏನು, ಎಲ್ಲವನ್ನ ನೋಡಿದೀನಿ ನಾನು ಲೈಫಲ್ಲಿ. ಸೊ ಹಾಗಾಗಿ ದುಡ್ಡಿನ ಬೆಲೆ ನನ್ಗೆ ಗೊತ್ತು. ಗಳಿಸೋದು ಎಷ್ಟು ಮುಖ್ಯನೋ, 1 ರೂಪಾಯಿ ಆ ಗಳಿಸಿದ್ದನ್ನ ಕೂಡಿಡೋದು ಮುಖ್ಯ. ಆ ಗಳಿಸಿದ್ದನ್ನ ನಿರ್ವಹಿಸೋದು ಮುಖ್ಯ. ಎಂತ ಮಾತು ಹೇಳಿದ್ರು ಅವತ್ತು ಅಂದ್ರೆ, ಅವ್ರದ್ದು ಜೀವನದಲ್ಲಿ ಅವರ ಒಂದು ಫ್ರಿಡ್ಜ್ ಅವ್ರ ಮನೇಲಿ. ಏನು ಸಣ್ಣ ಪುಟ್ಟ ಫ್ರಿಡ್ಜ್ ಅಲ್ಲ, ದೊಡ್ಡ ಫ್ರಿಡ್ಜ್. ಆ ಫ್ರಿಡ್ಜ್ ತೆಗೆದುಕೊಂಡು ಹೋಗಿ ಅಲ್ಲಿ ಬಾಗಿಲು ತೆಗೆದ್ರು. ತುಂಬಾ ವಸ್ತುಗಳನ್ನ, ಅಡಿಗೆ, ತುಂಬಾ ಹೋಟೆಲ್ ಅವರಲ್ವಾ, ಅವರು ಸಖತ್ತಾಗಿ ಅಡಿಗೆ ಮಾಡ್ತಾರೆ, ಅದ್ಭುತವಾಗಿ ಇಟ್ಟಿದ್ರು. ಆ ಅದ್ಭುತವಾಗಿಟ್ಟಿರೋ ನಾನು ಫ್ರಿಡ್ಜ್ ನೋಡ್ಬಿಟ್ಟು, ಅಪ್ಪ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಇನ್ನು ಅಂತ. ನಾನು ಇದನ್ನ ತೆಗೆದುಕೊಂಡಿದ್ದು ನನ್ನ ಆಸೆಗೆ, ಎಷ್ಟು ಖುಷಿಯಿಂದ ತೆಗೆದುಕೊಂಡಿದ್ದೀನಿ. ಮಗಳೇ, ತಿಳ್ಕೊ, ನೀನ್ ಲೈಫಲ್ಲಿ ಏನಾದ್ರೂ ಮಾಡೋದು, ಖರೀದಿ ಮಾಡೋದು, ನಿನ್ ಕನಸನ್ನ ಅಚೀವ್ ಮಾಡೋದು ದೊಡ್ಡದಲ್ಲ. ಯಾವ್ದನ್ನಾದ್ರೂ ಆರಂಭ ಮಾಡೋದು ದೊಡ್ಡದಲ್ಲ. ಏನನ್ನಾದ್ರೂ ಪಡೆಯೋದು ದೊಡ್ಡದಲ್ಲ. ಏನನ್ನಾದ್ರೂ ಖರೀದಿಸೋದು ದೊಡ್ಡದಲ್ಲ. ಆದ್ರೆ ಖರೀದಿ ಮಾಡಿರ್ಲಿ, ಯಾವುದೇ ವಸ್ತುನ, ಯಾವುದೇ ವ್ಯಕ್ತಿಯನ್ನ ಪಡೆದಿರ್ಲಿ, ಯಾವುದೇ ಸುಖವನ್ನ ನೀನು ನಿನ್ನದಾಗಿಸ್ಕೊಂಡಿರ್ಲಿ, ಅದನ್ನ ನಿಭಾಯಿಸ್ಬೇಕು, ನಿರ್ವಹಿಸ್ಬೇಕು, ಮ್ಯಾನೇಜ್ ಮಾಡ್ಬೇಕು. ಅದು ಬಹಳ ಮುಖ್ಯ ಅಂತ ಅವ್ರು ಹೇಳ್ಕೊಟ್ರು. ಇವತ್ತು ನಾವು ತುಂಬಾ ಜನ ಹಣ ಗಳಿಸ್ತೀವಿ ಕಷ್ಟಪಟ್ಟು. ಬೆಳಗ್ಗೆಯಿಂದ ಸಂಜೆವರೆಗೆ ಎಷ್ಟು ಜನ ಕೆಲ್ಸಕ್ಕೆ ಹೋಗ್ತೀರಾ, ಎಷ್ಟು ಜನ ಗಳಿಸ್ತೀರಾ, ಲಕ್ಷಾಂತರ ರೂಪಾಯಿ ಗಳಿಸ್ತೀರಾ, 1 ರೂಪಾಯಿ ಗಳಿಸ್ತೀರಾ. ಆದ್ರೆ ಲಕ್ಷಾಂತರ ರೂಪಾಯಿ ಗಳಿಸಿ 1 ರೂಪಾಯಿಯೂ ಕೂಡಿಟ್ಟಿಲ್ಲ, 1 ರೂಪಾಯಿಯನ್ನು ಸರಿಯಾದ ರೀತಿ ಹೂಡಿಕೆ ಮಾಡಿಲ್ಲ, ಮುಂದಿನ ಭವಿಷ್ಯಕ್ಕೆ ಅಂತ ನೀವು ಇಟ್ಕೊಂಡಿಲ್ಲ ಅಂತಂದ್ರೆ ನೀವು ಹಣ ಮಾಡೋದು ಹೇಗೆ ಅಂತ ನಾನು ಕೇಳಂಗಿಲ್ಲ. ಬೀಚಿಯವರು ಒಂದು ಹೇಳ್ತಾರೆ, ಶ್ರೀಮಂತಿಕೆ ಇರೋದು ಗಳಿಸೋದ್ರಲ್ಲ, ಹಣವನ್ನ ಉಳಿಸೋದ್ರಲ್ಲಿ ಅಂತ.
ಹಣ ಉಳಿಸೋದು ಇದೆಯಲ್ಲ, ಅದು ಯಾವುದೇ ಆರ್ಥಿಕ ಯೋಜನೆಯ ಆರಂಭ. ಸೊ ಆರ್ಥಿಕ ಯೋಜನೆ ಶುರುವಾಗೋದೇನೆ ಹಣ ಗಳಿಸೋದ್ರಿಂದಲ್ಲ, ಹಣ ಉಳಿಸೋದ್ರಿಂದ. ಸೊ ಇದನ್ನ ನೀವು ತಿಳ್ಕೊಳ್ಳಿ. ಇವತ್ತು ಹೋಗ್ತೀರಾ, ಯಾವುದೋ ಒಂದು ಅದ್ಭುತವಾದ 2 ವೀಲರು 4 ವೀಲರು ಎಲ್ಲ ತಗೊಂಡ್ ಬರ್ತೀರಾ, ಆದ್ರೆ ಅದಕ್ಕೊಂದು ತೊಳೆಯೋರಿರಲ್ಲ, ಆಮೇಲೆ ಸರಿಯಾಗಿ ಕಾಲಕ್ಕೆ ಸರ್ವಿಸ್ ಮಾಡಿಸಲ್ಲ, ಏನೋ ಪಾರ್ಟ್ಸ್ ಹೋಗಿರುತ್ತೆ, ಅದನ್ನ ನೋಡ್ಕೊಳ್ಳಲ್ಲ. ಸೊ ಇದೆಲ್ಲ ಆದಾಗ ಏನಾಗುತ್ತೆ, ಡ್ಯಾಮೇಜ್ ಆಗುತ್ತೆ. ಅವಾಗ ನಿಮ್ಮ ಕಾರ್ ಅಥವಾ 2 ವೀಲರ್ ಡಿಪ್ರಿಸಿಯೇಷನ್ ಅದು ಕಡಿಮೆ ಆಗೋಗುತ್ತೆ, ಜಾಸ್ತಿ ಆಗುತ್ತೆ. ಅಂದ್ರೆ ನೀವೇನ್ ಹೇಳ್ತೀರಾ, IDV ವ್ಯಾಲ್ಯೂ ಇದೆ ಅಲ್ಲ, ಅದೆಲ್ಲ ಕಡಿಮೆ ಆಗೋಗುತ್ತೆ. ಸೊ ಅದೇ ತರ ನೀವು ಯಾವುದೋ ಒಂದು ಸುಂದರ ಹುಡುಗಿಯನ್ನ ವರ್ಷಾನ್ಗಟ್ಲೆ ಬಿದ್ದು ಒಪ್ಕೊಂಡು ಮದುವೆ ಮಾಡ್ಕೊಂಡ್ ಬರ್ತೀರಾ, ಅವಳನ್ನ ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂತಂದ್ರೆ ಆ ರಿಲೇಷನ್ ಹೋಯ್ತು ಮತ್ತೆ. ಎಸ್, ಹಾಗೆ ಏನೋ ಒಂದನ್ನ ನೀವು ಪಡಿತೀರಾ, ಹಠ ಮಾಡ್ಕೊಂಡು ಅಪ್ಪ ಅಮ್ಮ ಹೇಳಿದ್ದಾರೆ ಅಥವಾ ಅಪ್ಪ ಅಮ್ಮನ ಹತ್ರ ಹಠ ಮಾಡ್ಕೊಂಡು ಏನೋ ಒಂದು ಕೊಡಿಸ್ಕೊಳ್ತೀರಾ. ಅದು ಮೊಬೈಲ್ ಇರ್ಬೋದು, ಲ್ಯಾಪ್ಟಾಪ್ ಇರ್ಬೋದು, ಬೈಕ್ ಇರ್ಬೋದು, ಕಾರ್ ಇರ್ಬೋದು, ಮನೆ ಇರ್ಬೋದು, ಆಸ್ತಿ ಇರ್ಬೋದು, ವಾಟ್ ಎವರ್ ಇಟ್ ಮೇ ಬಿ. ಅದನ್ನ ನೀವು ಸರಿಯಾದ ರೀತಿ ಕಾಲಕ್ಕೆ ಯಾವ ರೀತಿ ನಿರ್ವಹಿಸ್ಬೇಕು, ಮೇಂಟೈನ್ ಮಾಡಬೇಕು. ಆ ಮೇಂಟೆನೆನ್ಸ್ ಸರಿಯಾಗಿಲ್ಲ, ಸರ್ವಿಸ್ ಸರಿಯಾಗಿಲ್ಲ ಅಂತಂದ್ರೆ ಯಾವುದೇ ಇರಲಿ, ಲ್ಯಾಪ್ಟಾಪ್ ಇಂದ ಮೊಬೈಲ್ ಇಂದ ನಿಮ್ಮ ಮನೆ, ಆಸ್ತಿ ಪಾಸ್ತಿ ಎಲ್ಲಾನು ಅಷ್ಟೇನೆ ಶೇರಲ್ಲಿ ಹೂಡಿಕೆ ಮಾಡಿ ಅಂತ ಹೂಡಿಕೆ ಮಾಡ್ಬಿಡ್ತಾರೆ. ಎಷ್ಟು ಜನಕ್ಕೆ ಲಾಸ್ ಆಗುತ್ತೆ ಗೊತ್ತಾ? ಯಾಕೆ? ಸರಿಯಾಗಿ ನಿರ್ವಹಿಸೋದು, ಏನೋ ಗಳಿಸೋದು ಮತ್ತೆ ನಿರ್ವಹಿಸೋದನ್ನ ಸರಿಯಾಗಿ ಗಳಿಸೋದು ಮಾತ್ರ ಅಲ್ಲ, ಯಾವುದೇ ವಿಷಯ ಇರ್ಬೋದು. ಗಳಿಸೋದು ಬರೀ ಹಣ ಅಲ್ಲ, ಜನರನ್ನು ಕೂಡ, ಜನರನ್ನ ನೀವು ಗಳಿಸಿದೀರಾ, ಆ ಗಳಿಸಿದ ಜನರ ನಿರೀಕ್ಷೆಗೆ ತಕ್ಕಂತೆ ನೀವಿಲ್ಲ ಅಂತಂದ್ರೆ ಹೋದ್ರಿ. ಅದನ್ನೇ ನಿಭಾಯಿಸುವುದು, ನಿರ್ವಹಿಸುವುದು ಬಹಳ ಮುಖ್ಯ. ಸೊ ಗಳಿಸೋದು ಮತ್ತೆ ನಿರ್ವಹಿಸೋದು ಇದನ್ನ ನೀವು ಕಲಿಬೇಕು. ಆಗ್ಲೇನೆ ಈ ಹಣ ಗಳಿಕೆಯ ಪ್ರಕ್ರಿಯೆ ಆರಂಭ ಆಗುತ್ತೆ, ಅಥವಾ ಶ್ರೀಮಂತಿಕೆಯ ಪ್ರಕ್ರಿಯೆ ಆರಂಭ ಆಗುತ್ತೆ. ತುಂಬಾ ಜನ ಹೇಳ್ತಾರೆ, ಶ್ರೀಮಂತರು ಜುಗ್ಗುರು, ದುಡ್ಡಿದ್ದಲ್ಲೇ ದುಡ್ಡು ಸೇರ್ಕೊಳ್ಳುತ್ತೆ, ಆಮೇಲೆ ಏನು ದುಡ್ಡಿದ್ದೆ ದುಡ್ಡು ಬಿಚ್ಚಲ್ಲ. ಅವ್ರು ದುಡ್ಡು ಬಿಚ್ಚದೋದಕ್ಕೆ ಶ್ರೀಮಂತರಾಗಿರೋದು. ನಾವು ಮನ್ಸ್ ಕಣ್ಣಾಗೆಲ್ಲ ದುಡ್ಡು ಬಿಚ್ಚಿ ಖರ್ಚು ಮಾಡ್ತೀವಲ್ಲ, ಸೊ ದುಡ್ಡಿರಲ್ಲ. ಯಾವಾಗ ದುಡ್ಡನ್ನ ಗಂಟು ಬಿಚ್ಚೋದಕ್ಕೆ, ದುಡ್ಡು ಕೊಡೋದಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡಿ ಖರ್ಚು ಮಾಡಿ, ಜೊತೆಗೆ ಆ ಉಳಿತಾಯ ಮಾಡಿಬಿಟ್ಟು ಖರ್ಚು ಮಾಡೋದು. 10 ರೂಪಾಯಿ ಬಂದ್ರೆ ನಂದು ಇಷ್ಟ ಅಲ್ಲ, ನಂದು ಇದಲ್ಲ ಅಂತ ಎತ್ತಿಟ್ಟು ಖರ್ಚು ಮಾಡೋದು ಗಳಿಕೆಯ, ಶ್ರೀಮಂತಿಕೆಯ ಮೊದಲ ಅಭ್ಯಾಸ ಆಗಬೇಕು. ಓಕೆ, ಯಾವುದೇ ಇರಲಿ, ಆದಾಯ ಎಷ್ಟೇ ಬರಲಿ, 1 ರೂಪಾಯಿ ಬರಲಿ, 10 ರೂಪಾಯಿ ಬರಲಿ, ಸೊ ಅದರಲ್ಲಿ 30% ಆಫ್ ನಿಮ್ಮ ಆದಾಯನ ಇವತ್ತಿಂದ ಬೇರೆ ಬೇರೆ ರೀತಿಯ ಸೇವಿಂಗ್ಸ್ ಅಲ್ಲಿ ಹಾಕಬೇಕು. ಸೊ ಇದನ್ನೆಲ್ಲ ನಾನು ಮುಂದಿನ ಸಂಚಿಕೆಗಳಲ್ಲಿ ತೆಗೆದುಕೊಂಡು ಬರ್ತೀನಿ. ಯಾಕಂದ್ರೆ ಒಂದು ಮಾತಿದೆ, ಅದನ್ನ ನಮ್ಮ ಶ್ರೀರಾಮಕೃಷ್ಣರು ಹೇಳಿರುವಂಥದ್ದು, ಆತ್ಮಬಲ ಅಂತ. ಒಬ್ಬ ಅಮ್ಮ ಬಂದು, ನನ್ನ ಮಗ ಬೆಲ್ಲ ತಿಂತಾನೆ ಗುರುಗಳೇ, ಅವನು ಬೆಲ್ಲ ತಿನ್ನೋದು ಬೇಡ ಅಂತ ಹೇಳಿ ಅಂತ ಕೇಳಿದ್ರಂತೆ. ಅವಾಗ ಗುರುಗಳು ಹೇಳಿದ್ರಂತೆ, ಇಲ್ಲ ಈ ವಾರ ಆಗಲ್ಲ, ಮುಂದಿನ ವಾರ ಬನ್ನಿ, ನಾನು ಹೇಳ್ತೀನಿ ಅಂತ. ಯಾಕೆ ಅಂತ ಕೇಳಿದ್ರೆ, ಮುಂದಿನ ವಾರ ಬಂದಾಗ ಗುರುಗಳು ಹೇಳಿದಂತೆ, ಆ ಮಗುವಿಗೆ ಹೇಳೋದಕ್ಕೆ ಬೆಲ್ಲ ನಾನೇ ತಿಂತಾ ಇದ್ದೆ ಹೆಂಗ್ ಹೇಳಿ, ನನಗೆ ಆತ್ಮಬಲ ಇರಲಿಲ್ಲ. ಹಾಗೆ ಈಗ ನಾನು ಕೂಡ ನಿಮ್ಮ ಜೊತೆಗೆ ಹಣ ಇಷ್ಟು ವರ್ಷ ಗಳಿಸೋದ್ ಬಗ್ಗೆ ಮನ್ಸು ಮಾಡಿರ್ಲಿಲ್ಲ, ಶ್ರೀಮಂತಿಕೆ ಬಗ್ಗೆ ಮನ್ಸು ಮಾಡಿರ್ಲಿಲ್ಲ. ಇವಾಗ ನಿಜವಾಗ್ಲೂ ಮನ್ಸು ಮಾಡಿದೀನಿ, ನಾನ್ ಮಾಡಿದ್ದನ್ನ ನಿಮ್ಗೆ ಹೇಳ್ಕೊಡ್ತೀನಿ, ಏನೇನ್ ಮಾಡ್ತೀನಿ ಅಂತ. ಆ ಕೌಶಲ್ಯಗಳನ್ನ ನನ್ನೊಳಗೆ ಅಳವಡಿಸಿಕೊಂಡಿದ್ದನ್ನು ಮಾತ್ರ ನಿಮ್ಗೆ ಹೇಳ್ತೀನಿ. ಸುಮ್ನೆ ಭಾಷಣ ಬಿಗಲ್ಲ ಅನ್ನೋದಕ್ಕೋಸ್ಕರ ನಾನು ಈ ಮಾತನ್ನ ಹೇಳ್ತಾ ಇದ್ದೀನಿ. ಇದು ವೈಯಕ್ತಿಕ ಸಂಚಿಕೆ ಅಲ್ಲ, ವೈಯಕ್ತಿಕ ವಾಹಿನಿ ಅಲ್ಲ, ಅದಕ್ಕೆ ಸಪರೇಟ್ ಆಗಿದೆ. ಬಟ್ ತಿಳ್ಕೊಳ್ಳಿ, ನಾನು ಇಲ್ಲಿ ಏನ್ ಹೇಳ್ತೀನಲ್ಲ ಅದನ್ನ ನಾನು ಜಾರಿಗೆ ತಂದ್ಬಿಟ್ಟು ನಿಮ್ಗೆ ಹೇಳ್ತೀನಿ. ಹಾಗಾಗಿ ಈ ಮಾತುಗಳಿಗೆ ತುಂಬಾ ಬೆಲೆ ಇದೆ. ಇದರ ಉಪಯೋಗವನ್ನ ತೆಗೆದುಕೊಳ್ಳಿ, ಬೇರೆಯವರಿಗೆ ಶೇರ್ ಮಾಡಿ, ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಸಿಗ್ತೀನಿ ನಾಳಿನ ಸಂಚಿಕೆಯಲ್ಲಿ ವ್ಯಕ್ತಿತ್ವ ವಿಕಸನದ ಇನ್ನೊಂದು ಭಾಗ. ನಮಸ್ಕಾರ.